ಓಕೆ, ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಸೈಕಾಲಜಿ, ಹೆಲ್ತ್ ಕೇರ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಮೂರು ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ನಮ್ಮ ಸುತ್ತಮುತ್ತ ಇವಾಗ ಎಷ್ಟೊಂದು ಆಪ್ಷನ್ಸ್ ಇದೆ ಅಲ್ವಾ? ತಾರ್ಕಿಕವಾಗಿ ಯೋಚಿಸಿದ್ರೆ ಇದರಿಂದ ನಾವು ಜಾಸ್ತಿ ಖುಷಿಯಾಗಿರ್ಬೇಕು. ಆದ್ರೆ ಸ್ಟಡೀಸ್ ಪ್ರಕಾರ ಕಥೆಯೇ ಬೇರೆ ಇದೆ. ಒಂದು ಆಶ್ಚರ್ಯಕರವಾದ ವಿರೋಧಾಭಾಸ ಇಲ್ಲಿದೆ. ಕಳೆದ 30 ವರ್ಷಗಳಲ್ಲಿ ಯುಎಸ್ನಲ್ಲಿ ಜನರತ್ರ ದುಡ್ಡು ಜಾಸ್ತಿ ಆಯ್ತು, ಆಯ್ಕೆಗಳು ಕೂಡ ಹೆಚ್ಚಾದ್ವು. ಆದ್ರೆ ತಮಾಷೆ ಅಂದ್ರೆ ನಾವು ತುಂಬಾ ಖುಷಿಯಾಗಿದ್ದೀವಿ ಅಂತ ಹೇಳೋರ ಸಂಖ್ಯೆ ಸುಮಾರು 5% ಕಮ್ಮಿಯಾಗಿದೆ. ಶಾಕಿಂಗ್ ಅಲ್ವಾ? ರಿಸರ್ಚ್ ಪ್ರಕಾರ ನಿರ್ಧಾರ ಮಾಡೋರಲ್ಲಿ 2 ಟೈಪ್ಸ್ ಇರುತ್ತೆ. ಮೊದಲನೆಯವರು ಮ್ಯಾಕ್ಸಿಮೈಸರ್ಸ್. ಇವರಿಗೆ ಎಲ್ಲಾದ್ರಲ್ಲೂ ಬೆಸ್ಟ್ ಬೇಕು. ಇದರಿಂದ ಕೊನೆಗೆ ಬೇಜಾರು, ಪಶ್ಚಾತ್ತಾಪನೇ ಜಾಸ್ತಿ. ಇನ್ನೊಂದ್ ಕಡೆ ಸ್ಯಾಟಿಸ್ಫೈಸರ್ಸ್ ಇದ್ದಾರೆ. ಇವರು ಓಕೆ, ಇದು ಸಾಕು, ಚೆನ್ನಾಗಿದೆ ಅಂತ ತೃಪ್ತಿ ಪಡ್ತಾರೆ. ಇವ್ರೇ ಜಾಸ್ತಿ ಖುಷಿಯಾಗಿರೋದು. ಸರಿ, ಈ ಆಯ್ಕೆಯ ದಬ್ಬಾಳಿಕೆ ಅಥವಾ ಟಿರನಿ ಆಫ್ ಚಾಯ್ಸ್ ಅಂತಾರಲ್ಲ, ಅದು ನಮ್ಮ ಜೀವನದ ಅತಿ ಮುಖ್ಯವಾದ ಕ್ಷೇತ್ರ. ಅಂದ್ರೆ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈಗ ನೋಡೋಣ. ನೋಡಿ, ನಮ್ಮ ಟ್ರೆಡಿಷನಲ್ ಹೆಲ್ತ್ ಕೇರ್ ಸಿಸ್ಟಮ್ ಇದೆಯಲ್ಲ, ಅದು ರೋಗಿಗಳಿಗೆ ಧೈರ್ಯ ತುಂಬೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಒಂದು ಕಂಟ್ರೋಲ್ನಲ್ಲಿ ಇಡೋಕೆ ನೋಡುತ್ತೆ. ಇದರಿಂದ ಜನರ ಸ್ವಾಯತ್ತತೆ ಅಂದ್ರೆ ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿಯಾಗುತ್ತೆ. ಈ ಕಂಟ್ರೋಲನ್ನ ಹೇಗೆ ಮಾಡ್ಲಾಗುತ್ತೆ ಅಂದ್ರೆ ಜನರಲ್ಲಿ ಭಯ ಹುಟ್ಟಿಸೋದು, ಮಾಹಿತಿಯನ್ನ ತಮ್ಮಲ್ಲೇ ಇಟ್ಕೊಳ್ಳೋದು, ಪ್ರೊಫೆಷನಲ್ಸ್ಗಳ ಮೇಲೆ ಡಿಪೆಂಡ್ ಆಗೋ ಹಾಗೆ ಮಾಡೋದು. ಈ ರೀತಿ ಮಾಡೋದ್ರಿಂದ ಜನರಿಗೆ ಆತಂಕ, ಅಸಹಾಯಕತೆ ಕಾಡೋಕ್ ಶುರುವಾಗುತ್ತೆ. ಹಾಗಾದ್ರೆ ಈ ಸಿಸ್ಟಮ್ ಸರಿಯಿಲ್ಲ ಅಂದ್ರೆ ಪರ್ಯಾಯ ಏನು, ಸಲ್ಯೂಷನ್ ಏನು? ಅಚ್ಚರಿ ಅಂದ್ರೆ ಉತ್ತರ ಒಂದು ತುಂಬಾನೇ ಹಳೆಯ, ಶಕ್ತಿಯುತವಾದ ತತ್ವದಲ್ಲೇ ಅಡಗಿದೆ. ನಾವು ಮಾತಾಡ್ತಿರೋದು ಧರ್ಮದ ಬಗ್ಗೆ. ಇಲ್ಲಿ ಧರ್ಮ ಅಂದ್ರೆ ರಿಲಿಜನ್ ಅಲ್ಲ, ಇದೊಂದು ಯೂನಿವರ್ಸಲ್ ಲಾ, ಅಂದ್ರೆ ಒಂದು ಸಾರ್ವತ್ರಿಕ ನಿಯಮ. ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ವ್ಯಾಪ್ತಿ, ಒಂದು ಸರಿಯಾದ ದಾರಿ ಇರುತ್ತೆ. ಅದನ್ನ ಪಾಲಿಸೋದೇ ಧರ್ಮ. ಇದು ಬ್ಯಾಲೆನ್ಸ್ ಕಾಪಾಡುತ್ತೆ. ಈ ಅದ್ಭುತ ತತ್ವವನ್ನೇ ಆಧಾರವಾಗಿಟ್ಟುಕೊಂಡು ಒಂದು ಹೊಸ ಇನಿಷಿಯೇಟಿವ್ ಶುರುವಾಗಿದೆ. ಅದರ ಹೆಸರು ಪ್ರೇಮ. ಪ್ರೇಮ ಅಂದ್ರೆ ಪರ್ಸನಲ್ ರೆಸ್ಪಾನ್ಸಿವ್ ಎಂಪವರಿಂಗ್ ಮೆಡಿಕಲ್ ಅಸಿಸ್ಟೆನ್ಸ್. ಡಾಕ್ಟರ್ ಶ್ರೀವತ್ಸ ಅನ್ನೋಲು ಇದನ್ನ ಶುರು ಮಾಡಿದ್ದು. ತಮ್ಮ ತಾಯಿ ಪ್ರೇಮ ಅವರ ನೆನಪಿಗಾಗಿ ಈ ಹೆಸರಿಟ್ಟಿದ್ದಾರೆ. ಪ್ರೀತಿಯನ್ನೇ ಒಂದು ಸೇವಾ ವ್ಯವಸ್ಥೆಯಾಗಿ ಬದಲಾಯಿಸೋ ಪ್ರಯತ್ನ ಇದು. ಇದಿವತ್ತು ಹುಟ್ಕೊಂಡಿರೋ ಐಡಿಯಾ ಅಲ್ಲ, ಇದೊಂದು ಕಾಲಾತೀತ ದೃಷ್ಟಿ. ಪ್ರಾಚೀನ ಭಾರತದ ಚರಕರ ತತ್ವಶಾಸ್ತ್ರಕ್ಕೂ 21ನೇ ಶತಮಾನದ ಡಾಕ್ಟರ್ ಶ್ರೀವತ್ಸ ಅವರ ವಿಷನ್ಗೂ ಎಷ್ಟು ಸಾಮ್ಯತೆ ಇದೆ ನೋಡಿ. ಅಂದ್ರೆ ಹಳೇ ಜ್ಞಾನವನ್ನೇ ಇವತ್ತಿನ ಟೆಕ್ನಾಲಜಿಗೆ ಅಳವಡಿಸೋ ಪ್ರಯತ್ನ ಇದು. ಸರಿ, ಈ ತತ್ವವನ್ನೆಲ್ಲ ಸರಿ. ಆದ್ರೆ ಇದನ್ನ ಇವತ್ತಿನ ಎಐ ಟೆಕ್ನಾಲಜಿಯಲ್ಲಿ ಕೋಡ್ ಮಾಡೋದು ಹೇಗೆ? ಹೇಗೆ ಒಂದು ನಂಬಿಕಸ್ಥ ಟೆಕ್ನಾಲಜಿಯನ್ನ ಕಟ್ಟೋದು? ಬನ್ನಿ ನೋಡೋಣ. ಎಐನಲ್ಲಿ 2 ಮಾಡೆಲ್ಸ್ ಇದೆ. ಒಂದು ಬ್ಲ್ಯಾಕ್ ಬಾಕ್ಸ್. ಇದರಲ್ಲಿ ಉತ್ತರ ಸಿಗುತ್ತೆ, ಆದ್ರೆ ಅದು ಹೇಗೆ ಬಂತು ಅಂತ ಗೊತ್ತಾಗಲ್ಲ. ನಂಬಿಕೆ ಇಡೋದು ಕಷ್ಟ. ಇನ್ನೊಂದು ಗ್ಲಾಸ್ ಬಾಕ್ಸ್. ಇದರಲ್ಲಿ ಬಳಸೋ ರೂಲ್ಸ್, ನಿಯಮಗಳೆಲ್ಲ ಪಾರದರ್ಶಕವಾಗಿ ಇರುತ್ತೆ. ಎಲ್ರಿಗೂ ಓದಿ ಅರ್ಥ ಮಾಡ್ಕೊಳ್ಳೋ ಹಾಗೆ ಇರುತ್ತೆ. ಇದ್ರಿಂದ ನಂಬಿಕೆ ತಾನಾಗೇ ಬರುತ್ತೆ. ಈ ಗ್ಲಾಸ್ ಬಾಕ್ಸ್ ಎಐ 3 ಮುಖ್ಯ ತತ್ವಗಳ ಮೇಲೆ ಕೆಲಸ ಮಾಡುತ್ತೆ. ಮೊದಲನೇದು ಮತ್ತು ಅತಿ ಮುಖ್ಯವಾದುದು ಅಹಿಂಸೆ, ಅಂದ್ರೆ ಸೇಫ್ಟಿ. ಎಐ ಇಂದ ಯಾವುದೇ ಹಾನಿ ಆಗ್ಬಾರ್ದು. ಎರಡನೇದು ಧರ್ಮ, ಅಂದ್ರೆ ತನ್ನ ವ್ಯಾಪ್ತಿ ಅಥವಾ ಸ್ಕೋಪ್ನಲ್ಲೇ ಇರಬೇಕು. ಮೂರನೇದು ಸಹಾಯಕತೆ, ಅಂದ್ರೆ ಸ್ಪಷ್ಟವಾಗಿ ಸಹಾನುಭೂತಿಯಿಂದ ಮಾತಾಡಬೇಕು. ಒಂದು ಉದಾಹರಣೆ ನೋಡಿದ್ರೆ ನಿಂಗೆ ಕ್ಲಿಯರ್ ಆಗತ್ತೆ. ಧರ್ಮದ ಗೈಡೆನ್ಸ್ ಇಲ್ಲದ ಒಂದು ಎಐ ಹೇಗಿರುತ್ತೆ ನೋಡಿ. ಒಬ್ರು ನನಗೆ ಕೆಮ್ಮಿದೆ, ಹಾಗೆ ನನ್ನ ಫೋನ್ ಪ್ಲಾನ್ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದ್ರೆ ಅದು ತನ್ನ ವ್ಯಾಪ್ತಿ ಮೀರಿ ಫೋನ್ ಪ್ಲಾನ್ ಬಗ್ಗೆ ಮಾತಾಡಕ್ ಶುರು ಮಾಡಿ ಗೊಂದಲ ಸೃಷ್ಟಿಸುತ್ತೆ. ಆದರೆ ಧರ್ಮದ ತತ್ವದಿಂದ ಗೈಡಾದ ಎಐ ಹೇಗಿರುತ್ತೆ ನೋಡಿ. ಅದೇ ಪ್ರಶ್ನೆಗೆ ಅದು ನಿಮ್ಮ ಆರೋಗ್ಯದ ಬಗ್ಗೆ ನುರಿತ ವೈದ್ಯರನ್ನ ಸಂಪರ್ಕಿಸಿ. ಫೋನ್ ಪ್ಲಾನ್ಗಳ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಯಾಕಂದ್ರೆ ನನ್ನ ಪರಿಣಿತಿ ಕೇವಲ ಸಾಮಾನ್ಯ ವೈದ್ಯಕೀಯ ಮಾಹಿತಿಗೆ ಸೀಮಿತ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಇದೇ ಜವಾಬ್ದಾರಿ ಅಂದ್ರೆ. ಸೊ ಈ ರೀತಿ ನೈತಿಕವಾಗಿ ಕೋಡ್ ಮಾಡಿರೋ ಎಐ ಇದೆಯಲ್ಲ, ಇದು ಕೇವಲ ಒಂದು ಒಳ್ಳೆ ಟೆಕ್ನಾಲಜಿ ಅಲ್ಲ, ಇದು ನಮ್ಮ ಆರೋಗ್ಯದ ಜೊತೆಗಿನ ನಮ್ಮ ಸಂಬಂಧವನ್ನೇ ಬದಲಾಯಿಸೋ ಒಂದು ದೊಡ್ಡ ಹೆಜ್ಜೆ. ಇದೊಂದು ಕ್ರಾಂತಿಕಾರಿ ಬದಲಾವಣೆ. ಭಯದಿಂದ ತಿಳುವಳಿಕೆಯ ಕಡೆಗೆ, ಅವಲಂಬನೆಯಿಂದ ಸಬಲೀಕರಣದ ಕಡೆಗೆ, ನಿಯಂತ್ರಣದಿಂದ ಸಹಯೋಗದ ಕಡೆಗೆ ಸಾಗುವ ಒಂದು ಪ್ರಯಾಣ. ಇದೊಂದು ನಿಜವಾದ ವಿಮೋಚನೆ.
ಕಾಂಪ್ಲೆಕ್ಸ್ ಆಗಿರೋ ಮೆಡಿಕಲ್ ಮಾಹಿತಿಯನ್ನ ಸರಳವಾಗಿ ಕಲರ್ ಕೋಡ್ ಬಳಸಿ ವಿವರಿಸೋದ್ರಿಂದ ಜನರಿಗೆ ಅವರ ಆರೋಗ್ಯದ ಜವಾಬ್ದಾರಿ ಅವರ ಕೈಗೆ ವಾಪಸ್ ಬರುತ್ತೆ. ಅವರ ಸಹಜ ತಿಳುವಳಿಕೆ ಮತ್ತೆ ಜಾಗೃತ ಆಗುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಎಐನ ಭವಿಷ್ಯ ಅಂದ್ರೆ ನಮಗೆ ಇನ್ನಷ್ಟು ಮಾಹಿತಿ ಕೊಡೋದಾ ಅಥವಾ ಇನ್ನಷ್ಟು ಜ್ಞಾನವನ್ನ ವಿಸ್ಡಮ್ ಕೊಡೋದಾ? ಬಹುಶಃ ಎಐನ ನಿಜವಾದ ಕೆಲ್ಸ ನಮಗೆ ಉತ್ತರಗಳನ್ನ ಕೊಡೋದಲ್ಲ, ಬದಲಿಗೆ ಸರಿಯಾದ ಪ್ರಶ್ನೆಗಳನ್ನ ಕೇಳೋಕೆ ಸಹಾಯ ಮಾಡೋದು. ಯೋಚ್ನೆ ನೋಡಿ.